Hi everyone, welcome to my YouTube channel. In this video, we are going to continue class 10 science. This is Panchashakti series 2. In that one, in the previous video, we have answered for set A and set B. Now let us move for set C. So in the set C, the first question is, what is meant by group in the modern periodic table? How do the following changes occur on moving from top to bottom in a group? So many questions are there. Number of valence electron, number of occupied shells, size of atoms, metallic character of elements, metallic nuclear charge experienced by valence electron. So like this, in this 5 sub questions are there. So let us answer all the 5 sub questions. First, let us define what is a group. So what is a group? So in the modern periodic table, the vertical columns are called groups. So vertical column groups anta karitive. Allige total 18 groups are there. So vertical column na group anta karena ಒಟ್ಟು 18 ಗ್ರೂಪ್ಸ್ ಇವೆ. ಈಗ ಅದರೊಳಗೆ ಒಂದೊಂದೇ ಆನ್ಸರ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಆಸ್ ವಿ ಈ ಎಲ್ಲದಕ್ಕೂ ಕೂಡ ನಾವು ಸೊ ವಿ ಹ್ಯಾವ್ ಟು ಸೇ ವಾಟ್ ಅಬೌಟ್ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಡೌನ್ ದ ಗ್ರೂಪ್. ಎಲ್ಲದಕ್ಕೂ ಡೌನ್ ದ ಗ್ರೂಪೇ ತಗೋಣ. ಸೊ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್, ನಾನೊಂದು ಎಕ್ಸಾಂಪಲ್ ತಗೊತೀನಿ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಲಿಥಿಯಂ ಅಟಾಮಿಕ್ ನಂಬರ್ 3, ಸೋಡಿಯಂ ಅಟಾಮಿಕ್ ನಂಬರ್ 11, ಪೊಟ್ಯಾಷಿಯಂ ಅಟಾಮಿಕ್ ನಂಬರ್ 19. ಸೊ ಇದನ್ನ ಕಾನ್ಫಿಗರೇಷನ್ 2,1, ಕಾನ್ಫಿಗರೇಷನ್ 2,8,1, ಕಾನ್ಫಿಗರೇಷನ್ 2,8,8,1 ನೀವು ಅಬ್ಸರ್ವ್ ಮಾಡಿ. ಸೊ ಎಲ್ಲದರಲ್ಲೂ ಕೂಡ ಆಸ್ ವಿ ಮೂವ್ ಡೌನ್ ದ ಗ್ರೂಪ್, ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ರಿಮೈನ್ ಸೇಮ್. ಸೊ ನಂಬರ್ ಆಫ್ ಇದು 1 ಅಂತ ಬಂದಿದೆ ಅಂದರೆ ಇವೆಲ್ಲವೂ ಕೂಡ ಫಸ್ಟ್ ಗ್ರೂಪ್ಗೆ ಬರುತ್ತೆ. ಸೊ ಒಂದು ಗ್ರೂಪಿಗೆ ಬರುವಂತಹ ಎಲ್ಲ ಎಲಿಮೆಂಟ್ಗಳ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಒಂದೇ ಆಗಿರುತ್ತೆ. ಸೊ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ರಿಮೈನ್ಸ್ ಸೇಮ್. ಇದು ಫಸ್ಟ್ ಕ್ವಶನ್ಗೆ. ಇನ್ನು ಎರಡನೇ ಕ್ವಶನ್ಗೆ ಬರೋಣ. ನಂಬರ್ ಆಫ್ ಆಕ್ಯುಪೈಡ್ ಶೆಲ್ಸ್ ಅಂತ ಕೊಟ್ಟಿದ್ದಾನೆ. ನಂಬರ್ ಆಫ್ ಆಕ್ಯುಪೈಡ್ ಶೆಲ್ಸ್ ಅಂತ ಕೊಟ್ಟಿದ್ದಾನೆ. ಸೊ ನಂಬರ್ ಆಫ್ ಆಕ್ಯುಪೈಡ್ ಶೆಲ್ಸ್ ಅಂತ ಅವನು ಕೊಟ್ಟಿದ್ದಾರೆ ಅಂದ್ರೆ, ಅಗೈನ್ ಲೆಟ್ ಅಸ್ ಟೇಕ್ ದ ಸೇಮ್. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಲಿಥಿಯಂ ಅಟಾಮಿಕ್ ನಂಬರ್ 3, ಸೋಡಿಯಂ 11, ಪೊಟ್ಯಾಷಿಯಂ 19. ಸೊ ಇದು 3 ಅಂತ ಬಂದರೆ ಕಾನ್ಫಿಗರೇಷನ್ 2,1, 2,8,1. ಸೊ 2,8,8,1. ಸೊ ಇಲ್ಲಿ 2 ಶೆಲ್ಸ್ ಇದೆ, ಇಟ್ ಬಿಲಾಂಗ್ಸ್ ಟು ಸೆಕೆಂಡ್ ಪೀರಿಯಡ್. ಇಲ್ಲಿ 3 ಶೆಲ್ಸ್ ಇದೆ, ಇಟ್ ಬಿಲಾಂಗ್ಸ್ ಟು ಥರ್ಡ್ ಪೀರಿಯಡ್. ಇದು 4 ಶೆಲ್ಸ್ ಇದೆ, ಇಟ್ ಬಿಲಾಂಗ್ಸ್ ಟು ಫೋರ್ತ್ ಪೀರಿಯಡ್. ಹಾಗಾದ್ರೆ ಏನಾಯ್ತು, ಆಸ್ ವಿ ಮೂವ್ ಡೌನ್ ದ ಗ್ರೂಪ್, ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್. ಸೊ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್. ಸೊ ಶೆಲ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಆಸ್ ವಿ ಮೂವ್ ಡೌನ್ ದ ಗ್ರೂಪ್. 2 ಮುಗೀತು. ಮೂರನೇದು ಸೈಜ್ ಆಫ್ ದಿ ಆಟಮ್ಸ್. ಸೊ ಸೈಜ್ ಆಫ್ ದಿ ಆಟಮ್ಸ್ಗೆ ಹೋಗೋಣ. ಮೂರನೇ ಕ್ವಶನ್, ಲೆಟ್ ಅಸ್ ರೈಟ್ ಸೈಜ್ ಆಫ್ ದಿ ಆಟಮ್ಸ್. ಸೊ ಸೈಜ್ ಆಫ್ ದಿ ಆಟಮ್ಸ್ನ ನೋಡೋದಾದ್ರೆ, ಇಲ್ಲಿ 2 ಶೆಲ್ಲು, ಇಲ್ಲಿ 3 ಶೆಲ್ಲು, ಇಲ್ಲಿ 4 ಶೆಲ್ಲು. ಹಾಗಾದ್ರೆ ಶೆಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದರೆ, ಸೊ ಸೈಜ್ ಆಫ್ ದ atoms increases. So atomiನ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಬಿಕಾಸ್ ಆಸ್ ನಂಬರ್ ಆಫ್ ಶೆಲ್ ಇನ್ಕ್ರೀಸಸ್, ಸೈಜ್ ಆಲ್ಸೋ ಇನ್ಕ್ರೀಸಸ್. ಸೊ ಇದು ಥರ್ಡ್ ಕ್ವಶನ್. ಇದು ಫೋರ್ತ್ ಕ್ವಶನ್ಗೆ ಬರೋಣ. ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ರೈಟ್ ಅಬೌಟ್ ದ ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಸೊ ಆಸ್ ವಿ ಮೂವ್ ಡೌನ್ ದ ಗ್ರೂಪ್, ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಯಾಕೆಂದ್ರೆ ಶೆಲ್ಗಳ ಸಂಖ್ಯೆ ಜಾಸ್ತಿ ಆದಂಗೆ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಫ್ರೀ ಆಗಿರುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ ಸ್ಟಾರ್ಟ್ಸ್ ಟು ಮೂವ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೂವ್ ಆಗೋದ್ರಿಂದ
ಸೊ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ, ಸೊ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ ಆಸ್ ವಿ ಮೂವ್ ಡೌನ್ ದ ಗ್ರೂಪ್. ಇನ್ನು ಲಾಸ್ಟ್ ಕ್ವಶನ್, ಮೆಟಾಲಿಕ್ ನ್ಯೂಕ್ಲಿಯರ್ ಚಾರ್ಜ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕೊಟ್ಟಿದ್ದಾನೆ. ಸೊ ಈ ಕ್ವಶನ್ಗೆ ಬರೋಣ. ಈ ಕ್ವಶನ್ನಲ್ಲಿ ಮೆಟಾಲಿಕ್ ನ್ಯೂಕ್ಲಿಯರ್ ಚಾರ್ಜ್ ಎಕ್ಸ್ಪೀರಿಯನ್ಸ್ಡ್ ಬೈ ವೇಲೆನ್ಸ್ ಎಲೆಕ್ಟ್ರಾನ್. ಸೊ ನ್ಯೂಕ್ಲಿಯರ್ ಚಾರ್ಜು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ವೇಲೆನ್ಸ್ ಎಲೆಕ್ಟ್ರಾನು ನ್ಯೂಕ್ಲಿಯಸ್ನಿಂದ ತುಂಬ ದೂರ ಇರೋದ್ರಿಂದ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸಸ್. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಆನ್ಸರ್ ಫಾರ್ ದಿ ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ಗೆ ಇಷ್ಟೆಲ್ಲ ಆನ್ಸರ್ನ ನಾವು ಮಾಡಬೇಕು. ಇನ್ನು ಸೆಕೆಂಡ್ ಕ್ವಶನ್ಗೆ ಬರೋಣ. ಸೊ ಸೆಕೆಂಡ್ ಕ್ವಶನ್ ಏನಿದೆ ಅಂತ ನೋಡೋದಾದರೆ, ಕನ್ಸಿಡರ್ ಟೂ ಎಲಿಮೆಂಟ್ಸ್ ಎ ಅಟಾಮಿಕ್ ನಂಬರ್ 17 and ಬಿ ಅಟಾಮಿಕ್ ನಂಬರ್ 19. Write the position of these elements in the modern periodic table. Give justification. ಒಂದು ಇದು ಯಾವ ಪೊಸಿಷನ್ಗೆ ಬರುತ್ತೆ ಅಂತ ಬರೀಬೇಕು. Write the formula of the compound formed when A combines with B. Draw the electron dot structure of the compound and state the nature of the bond formed between the two elements. ಸೊ ಇಷ್ಟನ್ನು ನಾವೀಗ ಆನ್ಸರ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಮೂವ್ ಫಾರ್ ದ ಕ್ವಶನ್. ಸೆಕೆಂಡ್ ಕ್ವಶನ್ ಅಲ್ಲಿ ಫಸ್ಟ್ ಕ್ವಶನ್ಗೆ, ಅದರೊಳಗೆ ಫಸ್ಟ್ ಸಬ್ ಕ್ವಶನ್ಗೆ ಹೋಗೋಣ. ಸೊ ಎರಡು ಎಲಿಮೆಂಟ್ ಇದೆ, ಒಂದು ಎ ಅನ್ನುವ ಎಲಿಮೆಂಟು, ಇನ್ನೊಂದು ಬಿ ಅನ್ನುವಂತಹ ಎಲಿಮೆಂಟು. ಅಟಾಮಿಕ್ ನಂಬರ್ ಆಫ್ ಎಲಿಮೆಂಟ್ ಎ ಈಸ್ 17 ಅಂಡ್ ಅಟಾಮಿಕ್ ನಂಬರ್ ಆಫ್ ಎಲಿಮೆಂಟ್ ಬಿ ಈಸ್ 19. ಹಾಗಾದ್ರೆ ಇದ್ರ ಕಾನ್ಫಿಗರೇಷನ್ 2,8,7. ಇದರ ಕಾನ್ಫಿಗರೇಷನ್ 2,8,8,1 ಆಯಿತು. ಸೊ ಈಗ ನೆಕ್ಸ್ಟ್ ಅದರೊಳಗಡೆ ಕಾನ್ಫಿಗರೇಷನ್ ಬರ್ದಾಯಿತು. ರೈಟ್ ದ ಪೊಸಿಷನ್ ಆಫ್ ದೀಸ್ ಎಲಿಮೆಂಟ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್, ಗಿವ್ ಜಸ್ಟಿಫಿಕೇಶನ್ ಅಂತ ಇದೆ. ಸೊ ಇದು ಯಾವುದು, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಎಲಿಮೆಂಟ್ ಎ. ಎಲಿಮೆಂಟ್ ಎ ಇಟ್ ಬಿಲಾಂಗ್ಸ್ ಟು ಥರ್ಡ್ ಪೀರಿಯಡ್, and 17th group. ಸೊ ಥರ್ಡ್ ಪೀರಿಯಡಿಗೆ ಬರುತ್ತೆ, 17th ಗ್ರೂಪಲ್ಲಿ ನೋಡ್ಬೋದು. ಇದನ್ನ ವಿ ಕ್ಯಾನ್ ಸಿ ಇನ್ ದ ಫೋರ್ತ್ ಪೀರಿಯಡ್. ಸೊ ಫೋರ್ತ್ ಪೀರಿಯಡಲ್ಲಿ ಮತ್ತೆ ಇಟ್ ಬಿಲಾಂಗ್ಸ್ ಟು ಫಸ್ಟ್ ಗ್ರೂಪಿಗೆ ಬರುತ್ತೆ. ಫೋರ್ತ್ ಪೀರಿಯಡ್ ಫಸ್ಟ್ ಗ್ರೂಪ್. ಸೊ ಯಾಕೆ ಅಂತ ನೋಡೋದಾದರೆ, ಸೊ ವೈ ಇಟ್ ಬಿಲಾಂಗ್ಸ್ ಟು ಥರ್ಡ್ ಪೀರಿಯಡ್? ಬಿಕಾಸ್ ಇಟ್ ಹ್ಯಾಸ್ 3 shells. It belongs to third period because it has 3 shells. So shells 3 ಇರೋದ್ರಿಂದ it belongs to third period. Next 17th group ಯಾಕೆ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ 7 ಇರೋದ್ರಿಂದ, so because it has 7 ವೇಲೆನ್ಸ್ ಎಲೆಕ್ಟ್ರಾನ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಗಳು 7 ಇರೋದ್ರಿಂದ it belongs to 17th group. ನೆಕ್ಸ್ಟ್ ಈ ಕಡೆ ಬರೋಣ. Why it belongs to fourth period? Because it has 4 shells. 4 ಶೆಲ್ಗಳಿವೆ. ಒಂದು. Why it belongs to first period? Because its valency or valence electron is 1. So this is for first question. Now let us move for the second question. ಅದರೊಳಗೆ second question ಗೆ ಬರೋಣ. Write the formula of compound formed when A combines with B. So A combines with B. Aದು ವೇಲೆನ್ಸಿ ಇಲ್ಲಿ 7 ಇರೋದ್ರಿಂದ it has the combining capacity of 1 and ಇಲ್ಲಿ ವೇಲೆನ್ಸಿ 1 ಇದೆ. ಸೊ ಎರಡನ್ನೂ ಕ್ರಿಸ್ ಕ್ರಾಸ್ ಮಾಡೋಣ. ಸೊ if you criss cross it, so we will get AB. So AB is the compound formed when A combines with B. Next, draw the electron dot structure of the compound and state the nature of bond formed between the two elements ಅಂತ ಹೇಳಿದ್ದಾನೆ. ಸೊ ಈಗ ನಾನು ದಟ್ ಈಸ್ 19 ಅಂತ ಬಂದರೆ ಇಟ್ ಬಿಲಾಂಗ್ಸ್, ದ ಎಲಿಮೆಂಟ್ ಈಸ್ ಪೊಟ್ಯಾಷಿಯಮ್. ಪೊಟ್ಯಾಷಿಯಮ್ನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ 1 ಇರೋದ್ರಿಂದ ಇಟ್ಸ್ ವೇಲೆನ್ಸಿ ಈಸ್ 1. ಸೊ 1 ಎಲೆಕ್ಟ್ರಾನ್ ಇರುತ್ತೆ. ಪ್ಲಸ್ ಇಲ್ಲಿ 17 ಅಂತ ಇರೋದ್ರಿಂದ ಇಟ್ ಈಸ್ ಎ ಕ್ಲೋರಿನ್. ಅದರ ವೇಲೆನ್ಸಿ ಬಂದು 7. 1 2 3 4 5 6 7. ಸೊ ಈ ಪೊಟ್ಯಾಷಿಯಮ್ ತನ್ನಲ್ಲಿರೋ 1 ಎಲೆಕ್ಟ್ರಾನನ್ನು ಸೊ ಕ್ಲೋರಿನ್ಗೆ ಬಿಟ್ಕೊಡೋ ಮೂಲಕ ಇಟ್ ವಿಲ್ ಬಿಕಮ್ ಪೊಟ್ಯಾಷಿಯಮ್ ಕ್ಲೋರೈಡ್, KCl ಆಗುತ್ತೆ. ಹಾಗಾದರೆ ಇಯರ್ ದೇರ್ ಈಸ್ ಎ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಟಲ್ಸ್ ಟು ನಾನ್ ಮೆಟಲ್.
Therefore, it forms ionic bond. It forms ionic bond. So, ionic bond na formation ಮಾಡ್ಕೊಳುತ್ತೆ. So, because there is a transfer of electrons from metals to non-metals. So, like this, we have to answer for the second question. Now, let us move for the third question. So, ಮೂರನೇ ಕ್ವಶನ್ಗೆ ಬರೋಣ. ಸೊ ಮೂರನೇ ಕ್ವಶನ್ ಅಲ್ಲಿ ಕೇಳಿದಾನೆ, ರೈಟ್ ದ ರಿಯಾಕ್ಷನ್ ದಟ್ ಅಕರ್ಸ್ ವೆನ್ ಗ್ಲೂಕೋಸ್ ಬ್ರೇಕ್ಸ್ ಡೌನ್ ಅನೆರೋಬಿಕಲಿ ಇನ್ ಈಸ್ಟ್. ಒಂದು, ರೈಟ್ ದ ಮೆಕ್ಯಾನಿಸಮ್ ಬೈ ವಿಚ್ ಫಿಶ್ ಬ್ರೀತ್ ಇನ್ ವಾಟರ್. ಮೂರನೇದು, ನೇಮ್ ದ ಬಲೂನ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ಲಂಗ್, ಲಿಸ್ಟ್ ಇಟ್ಸ್ ಟೂ ಫಂಕ್ಷನ್ಸ್. ನೇಮ್ ದ ರೆಸ್ಪಿರೇಟರಿ ಪಿಗ್ಮೆಂಟ್ ಅಂಡ್ ರೈಟ್ ಇಟ್ಸ್ ರೋಲ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಥರ್ಡ್ ಕ್ವಶನ್ ಅಲ್ಲಿ 4 ಸಬ್ ಕ್ವಶನ್ಸ್ ಇದೆ. ಸೊ ಲೆಟ್ ಅಸ್ ಆನ್ಸರ್ ಆಲ್ ದ 4 ಸಬ್ ಕ್ವಶನ್ಸ್. ಸೊ 4 ಸಬ್ ಕ್ವಶನ್ ಅಲ್ಲಿ ಮೊದಲನೇದು, ರೈಟ್ ದ ರಿಯಾಕ್ಷನ್ ದಟ್ ಅಕ್ಕರ್ ವೆನ್ ಗ್ಲೂಕೋಸ್ ಬ್ರೇಕ್ ಡೌನ್ ಅನೆರೋಬಿಕಲಿ ಇನ್ ಈಸ್ಟ್ ಅಂತ ಇದೆ. ಸೊ ಅದನ್ನು ನೋಡೋಣ. ಸೊ ಗ್ಲೂಕೋಸ್ ಅಂತ ತಗೊಂಡ್ರೆ C6H12O6, it will get break into 2C2H5OH, that is called as ethanol or ethyl alcohol plus 2CO2. So the equation, 6 carbon, 2 2s are 4, then 2 plus 4 6, 12 hydrogen, 2 5s are 10, then 2 1s are 2. I'll get 10 plus 2, 12 hydrogen, oxygen 6. So here 2 oxygen, here 4 oxygen, total 6. So ethanol and carbon dioxide is formed. So this is the equation, reaction that takes place when anaerobic respiration that takes place in yeast. This is first question. ಅದರಲ್ಲಿ ಎರಡನೇ ಕ್ವಶನ್ ಇದೆ, ರೈಟ್ ದ ಮೆಕ್ಯಾನಿಸಮ್ ಬೈ ವಿಚ್ ಫಿಶಸ್ ಬ್ರೀತ್ ಇನ್ ವಾಟರ್. ಸೊ ಫಿಶಸ್ breathe through gills and absorb dissolved oxygen present in water. So this is the answer for the second B question. C question, name the balloon like structure present in the lungs and its function. The name of the balloon like structure that present in the lungs is called alveoli. Alveoli are the air sacs like structure or balloon structure. agar adra function annu nodadadre, so it helps in removal of carbon dioxide from the blood. ಒಂದು, ಎರಡನೇದು addition of oxygen to blood. Then it increases surface area. It increases the surface area for absorption of gases. So this is the answer for C question. Next, D, name the respiratory pigment and write its role in human beings. The respiratory pigment is called as hemoglobin. The respiratory pigment is hemoglobin. Then what is the function of this hemoglobin? It helps to transport oxygen to different parts of the body, our body. So this is for third question. We have answered all the A, B, C, D questions. Now let us move for the fourth one. A student wants to project the image of candle flame on the walls of the school laboratory by using mirror. ಸೊ ಒಬ್ಬ ಸ್ಟೂಡೆಂಟ್ ಏನು ಮಾಡ್ತಾನೆ, ಅವನ ಸ್ಕೂಲ್ ಲ್ಯಾಬೊರೇಟರಿನಲ್ಲಿ ಕ್ಯಾಂಡಲ್ನ ಫ್ಲೇಮನ್ನು ಇಮೇಜನ್ನು ಗೋಡೆ ಮೇಲೆ ಬೀಳೋ ಹಾಗೆ ಮಾಡ್ತಾನೆ. by using candle flame.
So he makes that candle flame image should be caught on the wall. Which type of mirror should he use and why? First question. At what distance in terms of focal length f of the mirror should he place the candle flame to get the magnified image on the wall? ಮೂರನೇದು, draw the ray diagram to show the formation of image in this case. Then, can he use this mirror to project a diminished image of the candle on the same wall? State how. If your answer is yes, and why not if your answer is no. So if yes, and if your answer is yes, and why not if your answer is no. So let us answer this question now. Illu kuda in fourth question there are 4 sub questions are there. So let us answer one by one. So first question ge barana. ಸೊ ಆ ಕ್ಯಾಂಡಲ್ ಫ್ಲೇಮಿನ ಇಮೇಜು ನಮಗೆ ಗೋಡೆ ಮೇಲೆ ಕಾಣಿಸ್ಬೇಕು ಅಂದರೆ ಯಾವ ಟೈಪ್ ಆಫ್ ಮಿರರ್ನ ನಾವು ಬಳಸಬೇಕು ಅಂತ ಕೇಳಿದ್ದಾನೆ, ಯಾಕೆ ಅಂತ ಕೇಳಿದ್ದಾನೆ. ಸೊ ಅಲ್ಲಿ ಬರೆಯೋಣ, ಈ ಶುಡ್ ಯೂಸ್, ಫಸ್ಟ್ ಕ್ವಶನ್ ಇದು, ಈ ಶುಡ್ ಯೂಸ್ ಎ ಕಾನ್ಕೇವ್ ಮಿರರ್. ಯಾವ ಮಿರರ್ನ ಬಳಸಬೇಕು ಅವನು? ಹಿ ಹ್ಯಾಸ್ ಟು ಯೂಸ್ ಎ ಕಾನ್ಕೇವ್ ಮಿರರ್. ಅಲ್ಲೇ ಒಂದು ಕ್ವಶನ್ ಇದೆ, ವೈ ಅಂತ ಇದೆ. ಬಿಕಾಸ್ as it forms real image. ಸೊ ಅದು ರಿಯಲ್ ಇಮೇಜನ್ನು ಉಂಟು ಮಾಡೋದ್ರಿಂದ ನಾವು ಕಾನ್ಕೇವ್ ಮಿರರ್ನೇ ಬಳಸಬೇಕು. ಬಿಕಾಸ್ ಕಾನ್ವೆಕ್ಸ್ ಆಲ್ವೇಸ್ ಫಾರ್ಮ್ಸ್ ಎ ವರ್ಚುವಲ್ ಇಮೇಜ್. ಸೊ ರಿಯಲ್ ಇಮೇಜ್ ಉಂಟಾಗಬೇಕು ಅಂದರೆ ಸೊ ವಾಟ್ ಟೈಪ್ ಆಫ್ ಮಿರರ್ ವಿ ಹ್ಯಾವ್ ಟು ಯೂಸ್? ಕಾನ್ಕೇವ್ ಮಿರರ್. ಇದು ಫಸ್ಟ್ ಕ್ವಶನ್ ಆಯಿತು. ಸೆಕೆಂಡ್ ಕ್ವಶನ್ ಇದೆ, at what distance in terms of focal length f of the mirror should he place the candle to get magnified image on the wall? ಸೊ ಹಾಗಾದ್ರೆ ಎಲ್ಲಿಡಬೇಕು ಅಂತ ಕೇಳಿದ್ದಾರೆ. ಹಾಗಾದ್ರೆ ಎಲ್ಲಿಡಬೇಕಪ್ಪ ಅಂದರೆ ಮ್ಯಾಗ್ನಿಫೈಡ್ ಇಮೇಜ್ ಸಿಗಬೇಕು ಅಂದರೆ ನೋಡಿ, ಇದು ಮಿರರು, ದಿಸ್ ಈಸ್ ಎ ಕಾನ್ಕೇವ್ ಮಿರರ್, ದಿಸ್ ಈಸ್ ದ ಪ್ರಿನ್ಸಿಪಲ್ ಫೋಕಸ್, ದಿಸ್ ಈಸ್ ಸೆಂಟರ್ ಪೋಲ್ ಆಫ್ ದಿ ಮಿರರ್, this is principal focus and this is center of curvature. ಸೊ ನಮಗೆ ಮ್ಯಾಗ್ನಿಫೈಡ್ ಇಮೇಜ್ ಸಿಗಬೇಕು ಅಂದರೆ ನಾವು ಆಬ್ಜೆಕ್ಟನ್ನು ಅಥವಾ ಕ್ಯಾಂಡಲನ್ನು ವಿ ಹ್ಯಾವ್ ಟು ಪ್ಲೇಸ್ ಇನ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್. ನೋಡಿ ಹೀಗೆ ಇಟ್ಟರೆ, ಸೊ ಇದು ದ ಲೈಟ್ ರೇ ವಿಚ್ ಈಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಆಫ್ಟರ್ ರಿಫ್ಲೆಕ್ಷನ್ ಇಟ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಒಂದು. ಎರಡನೇದು, ದ ಲೈಟ್ ರೇ ವಿಚ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್ ಆಫ್ಟರ್ ರಿಫ್ಲೆಕ್ಷನ್ it is parallel to principal axis. ಸೊ ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ ಬಿ ಡ್ಯಾಶ್ ಎ ಡ್ಯಾಶ್. ನೋಡಿ ಇಲ್ಲಿ ಮ್ಯಾಗ್ನಿಫೈಡ್ ಇಮೇಜ್ ಸಿಕ್ತು ನಮಗೆ. ಆಬ್ಜೆಕ್ಟ್ ಇಷ್ಟಿದ್ರೆ ಇಮೇಜ್ ಇಷ್ಟಿದೆ. ಸೊ ವಿ ಆರ್ ಗೆಟಿಂಗ್ ಮ್ಯಾಗ್ನಿಫೈಡ್ ಇಮೇಜ್. ಹಾಗಾದ್ರೆ ಏನು ಮಾಡಬೇಕು? ಸೊ ವಿ ಹ್ಯಾವ್ ಟು ಕೀಪ್ candle in between principal focus and center of curvature. ಅದನ್ನ ನಾನು ಶಾರ್ಟ್ ಆಗಿ COC ಅಂತ ಬರೆದೀನಿ, ಅಂದರೆ ಸೆಂಟರ್ ಆಫ್ ಕರ್ವೇಚರ್ನಲ್ಲೇ ಇಡಬೇಕು. ಆಯಿತು. ನೆಕ್ಸ್ಟ್ ಇದಾದಮೇಲೆ ರೇ ಡಯಾಗ್ರಾಮ್ ಆಲ್ರೆಡಿ ನಾನು ಬರೆದಿದ್ದೀನಿ. ದಿಸ್ ಈಸ್ ದ ರೇ ಡಯಾಗ್ರಾಮ್ ದಟ್ ವಿ ಹ್ಯಾವ್ ಟು ರೈಟ್. ಇನ್ನು ನಾಲ್ಕನೇ ಕ್ವಶನಿಗೆ ಬರೋಣ. ಕ್ಯಾನ್ ಈ ಯೂಸ್ ದಿಸ್ ಮಿರರ್ ಟು ಪ್ರೊಜೆಕ್ಟ್ ಎ ಡಿಮಿನಿಷ್ಡ್ ಇಮೇಜ್ ಆನ್ ದ ಕ್ಯಾಂಡಲ್? ಸೊ ನಮ್ಮ ಆನ್ಸರು ಎಸ್ ಅಂತ. ಡಿಮಿನಿಷ್ಡ್ ಇಮೇಜ್ ಬೇಕು ಅಂದರೆ ಎಸ್, ಈ ಕ್ಯಾನ್ ಗೆಟ್ ಎ ಡಿಮಿನಿಷ್ಡ್ ಇಮೇಜ್. ನೋಡಿ ಇಲ್ಲಿ ಹೈಲಿ ಡಿಮಿನಿಷ್ಡ್ ಆರು ಸಿಗ್ಬೋದು, ಇಲ್ಲ ಡಿಮಿನಿಷ್ಡ್ ಇಮೇಜ್ ಸಿಗ್ಬೋದು. ಎಸ್, ಈ ಕ್ಯಾನ್ ಗೆಟ್ ಎ ಡಿಮಿನಿಷ್ಡ್ ಇಮೇಜ್ of the candle flame, when the object is kept object in the sense candle, when the object is kept behind center of curvature. ಅದೇ ಹೈಲಿ ಡಿಮಿನಿಷ್ಡ್ ಇಮೇಜ್ ಬೇಕು ಅಂದರೆ
it should be kept at infinity. ಈಗ ಅವ್ನು ಡಿಮಿನಿಷ್ಡ್ ಅಂತ ಕೇಳಿರೋದ್ರಿಂದ ಸೊ ವಿ ಹ್ಯಾವ್ ಟು ಕೀಪ್ ದ ಕ್ಯಾಂಡಲ್ ಬಿಹಾಂಡ್ ಸೆಂಟರ್ ಆಫ್ ಕರ್ವೇಚರ್. ಸೊ ಸೆಂಟರ್ ಆಫ್ ಕರ್ವೇಚರ್ನ ಹಿಂಭಾಗದಲ್ಲಿ ಇಲ್ಲಿ ಆಬ್ಜೆಕ್ಟ್ ಇಟ್ಟರೆ ಇಮೇಜು ಇಲ್ಲಿ ಸಿ ಮತ್ತು ಎಫ್ನ ನಡುವೆ ಉಂಟಾಗುತ್ತೆ. ದಟ್ ಇಮೇಜ್ ಈಸ್ ಡಿಮಿನಿಷ್ಡ್ ಇಮೇಜ್. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಆನ್ಸರ್ ಫಾರ್ ಫೋರ್ತ್ ಕ್ವಶನ್. Now let us move for the fifth question and the last question of set C. A question ಏನಪ್ಪ ಅಂದರೆ, a blue color flower plant denoted by capital B is crossbreed with a white color flower plant with denoted by, ಇದನ್ನ ನಾವು ಸ್ಮಾಲ್ b ಅಂತ ಹಾಕೋಣ. ಬ್ಲೂ ಕಲರು ಕ್ಯಾಪಿಟಲ್ ಬಿ, ವೈಟನ್ನ ಇಲ್ಲಾಂದರೆ ನಾವು ಈಗೂ ಹಾಕೋಬೋದು. ಏನಪ್ಪ ಅದು ಅಂದರೆ ಸ್ಮಾಲ್ ಡಬ್ಲ್ಯೂ ಹಾಕೋಣ. ಕ್ರಾಸ್ ಸ್ಟೇಟ್ ದ ಕಲರ್ ಆಫ್ ದ ಫ್ಲವರ್ ವಿ ವುಡ್ ಎಕ್ಸ್ಪೆಕ್ಟ್ ಇನ್ ದೇರ್ F1 ಪ್ರಾಜೋನಿ. ಸೊ F1 ಪ್ರಾಜೋನಿನಲ್ಲಿ ಏನು ಸಿಗುತ್ತೆ ನಮಗೆ ಅಂತ ಕಲರ್ ಫ್ಲವರ್ ನೋಡ್ಕೋಬೇಕು. ರೈಟ್ ದ ಪರ್ಸೆಂಟೇಜ್ ಆಫ್ ಪ್ಲಾಂಟ್ಸ್ ಬೇರಿಂಗ್ ವೈಟ್ ಫ್ಲವರ್ ಇನ್ F2 ಜನರೇಷನ್ ವೆನ್ ದ ಫ್ಲವರ್ ಆಫ್ F1 ಪ್ಲಾಂಟ್ಸ್ ಆರ್ ಸೆಲ್ಫ್ಡ್. ಸೊ ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಹೇಗೆ ಸಿಗುತ್ತೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಲೆಟ್ ಅಸ್ ಆನ್ಸರ್ ಬೋತ್ ದ ಕ್ವಶನ್. ಎ ಬಿ ಇದೆ, ಎರಡನ್ನೂ ಆನ್ಸರ್ ಮಾಡಿ. ಸೊ ಫಿಫ್ತ್ ಕ್ವಶನ್ನಲ್ಲಿ ಫಸ್ಟು ಬ್ಲೂ ಕಲರ್ ಫ್ಲವರ್ ದ ಜಿನೋಟೈಪ್ ಕ್ಯಾಪಿಟಲ್ ಬಿ. ಅದೇ ವೈಟ್ ಕಲರ್ ಫ್ಲವರ್ ಸ್ಮಾಲ್ ಡಬ್ಲ್ಯೂ. ಸೊ ಈಗ ದೀಸ್ ಆರ್ ದ ಜಿನೋಟೈಪ್. ಇದು ಜಿನೋಟೈಪ್. ಸೊ ಈಗ ಗ್ಯಾಮೆಟ್ಸ್ನ ಬರ್ಕೋಣ ಇದಕ್ಕೆ. ಸೊ ಲೆಟ್ ಅಸ್ ರೈಟ್ ದ ಗ್ಯಾಮೆಟ್ಸ್. ಸೊ ಗ್ಯಾಮೆಟ್ಸ್ನ ಬರೆಯೋದ್ರೆ ಕ್ಯಾಪಿಟಲ್ ಬಿ. ಸೊ ಇಲ್ಲಿ ಗ್ಯಾಮೆಟ್ಸ್ನ ಬರ್ಕೊಳೋದಾದರೆ ಸ್ಮಾಲ್ ಡಬ್ಲ್ಯೂ. Let us move for F1 generation. So F1 ಜನರೇಷನ್ಗೆ ಹೋಗೋಣ. ದಿಸ್ ಈಸ್ ಎ ಮಾನೋ ಹೈಬ್ರಿಡ್ ಕ್ರಾಸ್. ಸೊ F1 ನಲ್ಲಿ ಗ್ಯಾಮೆಟ್ಸ್ ಬರ್ಕೋಣ. ಕ್ಯಾಪಿಟಲ್ ಬಿ, ಸ್ಮಾಲ್ ಡಬ್ಲ್ಯೂ, ಕ್ಯಾಪಿಟಲ್ ಬಿ, ಸ್ಮಾಲ್ ಡಬ್ಲ್ಯೂ, ಕ್ಯಾಪಿಟಲ್ ಬಿ, ಸ್ಮಾಲ್ ಡಬ್ಲ್ಯೂ, ಕ್ಯಾಪಿಟಲ್ ಬಿ, ಸ್ಮಾಲ್ ಡಬ್ಲ್ಯೂ, ಕ್ಯಾಪಿಟಲ್ ಬಿ, ಸ್ಮಾಲ್ ಡಬ್ಲ್ಯೂ. So here, since capital B, that is blue, is dominant, so we get in the F1 generation all the baby plants we get here. All the baby plants that we get in F1 generation are having the same genotype, that is capital B, small w. This is the genotype that we are getting in F1 generation. On ಕೇಳಿದಾನೆ, state the color of flower we would expect in their F1 progeny. So in F1 progeny, all the possible baby plants are blue color flowers we are getting. Plants are blue color flowers na kodutte. ಸೊ ಸೇಮ್ ಜಿನೋಟೈಪ್. ಸೊ ಈಗ ಇದನ್ನ ಯೂಸ್ ಮಾಡಿಕೊಂಡು ಲೆಟ್ ಅಸ್ ಮೂವ್ ಫಾರ್ ಸೆಲ್ಫ್ ಪಾಲಿನೇಷನ್ ಮಾಡೋಣ. ಇಲ್ಲಿ ಕ್ರಾಸ್ ಪಾಲಿನೇಷನ್ ಮಾಡ್ಕೊಂಡಿದ್ವು. ಸೊ ಹಿಯರ್ ವಿ ಹ್ಯಾವ್ ಡನ್ ಕ್ರಾಸ್ ಪಾಲಿನೇಷನ್. ಇಲ್ಲಿ ಸೆಲ್ಫ್ ಪಾಲಿನೇಷನ್ ಮಾಡೋಣ. ಸೊ ಕ್ಯಾಪಿಟಲ್ ಬಿ, ಸ್ಮಾಲ್ ಡಬ್ಲ್ಯೂ, ಕ್ಯಾಪಿಟಲ್ ಬಿ, ಸ್ಮಾಲ್ ಡಬ್ಲ್ಯೂ. ಸೊ ಇಲ್ಲಿ ನಾವು ಸೆಲ್ಫ್ ಪಾಲಿನೇಷನ್ ಮಾಡ್ಕೊಳ್ಳೋಣ. ಸೊ ಕ್ಯಾಪಿಟಲ್ ಬಿ, ಸ್ಮಾಲ್ ಡಬ್ಲ್ಯೂ, capital B, small w. So ಈಗ let us move for F2 generation. So F2 generation ಗೆ ಹೋಗೋಣ. F2 ನಲ್ಲಿ so let us write the gametes. So capital B, small w, capital B, small w, capital B, capital B, capital B, small w, capital B, small w, small w, small w. So this is F2. So in F2 generation ಏನಾಗಿದೆ ಅಂತ ನೋಡೋದಾದ್ರೆ, so in F2 generation this is blue, this is also blue, this is also blue, and this is white.
ಹಾಗಾದ್ರೆ ಅವನು ಕ್ವಶನ್ ಕೇಳಿದ್ದಾನೆ ಏನಂತ, ರೈಟ್ ದ ಪರ್ಸೆಂಟೇಜ್ ಆಫ್ ಪ್ಲಾಂಟ್ಸ್ ಬೇರಿಂಗ್ ವೈಟ್ ಫ್ಲವರ್ ಅಂತ ಕೇಳಿಯಾನೆ. ದ ಪರ್ಸೆಂಟೇಜ್ ಆಫ್ ವೈಟ್ ಫ್ಲವರ್ ದಟ್ ವಿ ಗೆಟ್ ಇನ್ F2 generation is 25%. 75% are blue and 25% are white. So like this we have to answer these questions. So by this we have successfully answered all the questions related to Panchashakti series 2 of set C. In the next video we are going for Panchashakti series 3 set A. Till then, thank you very much. Still, those who are not subscribed my channel, please subscribe it. Those who already subscribed, please watch my videos, like my videos, share my videos, and don't forget to press the bell icon to get the notification for the next video. So till then, thank you very much. Once again, thanks for everyone for your great support, supporting my YouTube channel. So thank you very much.